ಭಾರತಕ್ಕೆ ಹೊರಗಿನ ಶತ್ರುಗಳು ಹೊಸದಲ್ಲ. ನಮಗೆ ಬೇರೆ ಬೇರೆ ಶತ್ರುಗಳು ಇದ್ದಾರೆ ಹೊರಗಡೆ. ಆದರೆ ಇಲ್ಲಿರುವಂತಹ ಶತ್ರುಗಳಿದಾರಲ್ವಾ, ಬಹಳ ಡೇಂಜರಸ್ ಅವರು. ಇಲ್ಲಿದ್ದುಕೊಂಡು ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗೋದು, ಅಯ್ಯೋ ಪಾಪ ಪಾಕಿಸ್ತಾನ ಅನ್ನೋದು, ಬಹಳ ಜನ ಇತ್ತೀಚೆಗೆ ಇದನ್ನು ಒಂದು ರೀತಿ ಅಲ್ಲಿಯವರೇ ಅಂತ ಪ್ರೂವ್ ಮಾಡ್ತಾ ಇದ್ದಾರೆ ಕೆಲವೊಬ್ಬರು. ನೋಡಿ, ಬೆಂಗಳೂರಿನಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ಆರೋಪಿಯನ್ನು ಬಂಧಿಸಲಾಗಿದೆ. ಒಂದು ಕಡೆ ಆಪರೇಷನ್ ಸಿಂಧೂರದ ಸಂಭ್ರಮಾಚರಣೆ, ಇನ್ನೊಂದು ಕಡೆ ಈ ಪಾಪಿ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದ್ದಾನೆ, ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ. ಛತ್ತೀಸ್ಗಢ ಮೂಲದ ಆರೋಪಿ ಶುಭಾಂಶು ಶುಕ್ಲಾ ಅಂತೇಳಿ ಇವನ ಹೆಸರು. ಮೇ 9ರ ಮಧ್ಯರಾತ್ರಿ ಪಾಕ್ ಪರ ಘೋಷಣೆ ಕೂಗಿದ್ದ ಟೆಕ್ಕಿ. ಇವನು ಟೆಕ್ಕಿ ಕೆಲಸ ಮಾಡ್ತಿದ್ದಾನೆ ವೈಟ್ ಫೀಲ್ಡ್ನ ಪ್ರಶಾಂತ್ ಲೇಔಟ್ನಲ್ಲಿ PGಯಲ್ಲಿ. ಅವತ್ತು ಅಲ್ಲಿನ ಲೋಕಲ್ ಯುವಕರು ಆಪರೇಷನ್ ಸಿಂಧೂರ್ ಸಕ್ಸಸ್ ಅನ್ನ ಸಂಭ್ರಮಿಸ್ತಾ ಇದ್ರು. ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ರು. ಈ ವೇಳೆ ಅಲ್ಲೇ ಬಾಲ್ಕನಿ ನಿಂತ್ಕೊಂಡು ನೋಡ್ತಿದ್ದ ಇವನು ಇನ್ನೊಬ್ಬ. ಅಲ್ಲಿ ಇಬ್ಬರು ನಿಂತ್ಕೊಂಡು ನೋಡಿ ಅದನ್ನು ತಡೆಯೋಕ್ಕಾಗದೆ ಉರ್ಕೊಂಡು ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದ್ದಾರೆ. ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು ಪೊಲೀಸರು. ಈಗ ವಿಚಾರಣೆ ವೇಳೆ ಆತ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿರುವುದು ದೃಢವಾಗಿದೆ. ಪರವಾಗಿ ಘೋಷಣೆ ಕೂಗಿದ್ದಾರೆ ಎಂಬ ದೂರು ಬಂತು. ದೂರಿನ ಆಧಾರದ ಮೇಲೆ ನಮ್ಮ ಸ್ಥಳೀಯ ಪೊಲೀಸರು ವೈಟ್ಫೀಲ್ಡ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿ ಆರೋಪಿಯನ್ನು ದಸ್ತಗಿರಿ ಮಾಡಿರ್ತಾರೆ. ಆರೋಪಿಯು ಮೂಲತಃ ಛತ್ತೀಸ್ಗಢ ಮೂಲದವನು, ಟೆಕ್ಕಿ ಆಗಿರ್ತಾನೆ. ಆರೋಪಿ ಹಿನ್ನೆಲೆ ಹೆಸರು ಮತ್ತೆ ಏನು ಪರ್ಪೋಸ್ ಕೂಗೋದಕ್ಕೆ ತನಿಖೆ ಮಾಡ್ತಾ ಇದ್ದೀವಿ. ರಾತ್ರಿ ಮಾಡಿ ಅವರು ಫ್ರೆಂಡ್ಸ್ ಜೊತೆ ಇಬ್ಬರು ಫ್ರೆಂಡ್ಸ್ ಇದ್ರು, ಒಬ್ಬನು ಜೋರಾಗಿ ಕೂಗಿದ್ರು. ಹಿನ್ನೆಲೆ ಸರ್ ಸ್ಟೂಡೆಂಟ್ ಅಥವಾ ವರ್ಕಿಂಗ್? ಇಲ್ಲ, ವರ್ಕ್ ಮಾಡ್ತಾ ಇದ್ದಾರೆ, IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟು ವರ್ಷದಿಂದ ಬೆಂಗಳೂರಿನಲ್ಲಿ? 25 ವರ್ಷ ಅವರು. PGಯಲ್ಲಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದ್ದಾರೆ ಎಂಬ ಬೆಂಗಳೂರಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ. ಮೊದಲಿಗೆ ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ್ದ ಇವನು ಶುಭಾಂಶು. ಈ ವೇಳೆ ಯಾರೂ ಶುಭಾಂಶು ಜೈಕಾರಕ್ಕೆ ಧ್ವನಿಗೂಡಿಸಿರಲಿಲ್ಲ. 2-3 ಬಾರಿ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗಿದ್ದ ಇವನು. ಶುಭಾಂಶು ಶುಕ್ಲಾ ಬಳಿಕ ಎಲ್ಲರ ಗಮನವನ್ನ ಸೆಳೆಯೋಕೆ ಪಾಕ್ ಪರವಾಗಿ ಘೋಷಣೆ ಕೂಗಿದ್ದಾನೆ. ಇದೆಲ್ಲ ನಡೆಯಲ್ಲ. ಭಾರತ್ ಮಾತಾ ಕಿ ಜೈ ಒಬ್ಬನೇ ಅಂದ್ರೂ ನಾವು ಸಂಭ್ರಮ ಪಡಬಹುದು. ಅಲ್ಲಿ ಯಾರು ಧ್ವನಿಗೂಡಿಸಲಿಲ್ಲ ಅಂದ ಮಾತ್ರಕ್ಕೆ ನೀನು ಪಾಕ್ ಪರವಾಗಿ ಘೋಷಣೆ ಕೂಗಿದ್ರೆ, ನೀನು ಭಯೋತ್ಪಾದಕರ ಪರವಾಗಿ ನಾನು ಇದೀನಿ ಅಂತ ಹೇಳಿದ್ರೆ ದೇಶದ್ರೋಹಿ ಆಗ್ತೀಯ ನೀನು. ಈ ದೇಶದಲ್ಲಿ ಬದುಕಲಿಕ್ಕೆ ನಿನಗೆ ಯಾವುದೇ ಯೋಗ್ಯತೆ ಇಲ್ಲ. ಭಾರತ್ ಮಾತಾ ಕಿ ಜೈ ಅಂತ ಹೇಳು. ಪಾಕಿಸ್ತಾನದ ಪರವಾದಂತಹ ಘೋಷಣೆ ಆಗಿ ಬಂತು, ನಿನ್ನ ಮನಸ್ಸಲ್ಲಿದೆ ದೇಶದ್ರೋಹ. ಅಲ್ಲ, ಯಾರು ಇದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ವರದಿಗಾರರು ಕೂಡ ರೆಡಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ ಹಾಗೆ ಶ್ರೀಧರ್ ಕೋಟಾರಗಸ್ತಿ, ಸಂತೋಷ್ ಪಟೇಲ್. ನಿಮ್ಮನ್ನ ವೆಲ್ಕಮ್ ಮಾಡ್ತೀನಿ ಸ್ಟಾರ್ಟಿಂಗಲ್ಲಿ. ಈಗ ಮೊದಲಿಗೆ ಪಾಕ್ ಪರ ಘೋಷಣೆಗೆ ಸಂಬಂಧಪಟ್ಟಂಥ ಸುದ್ದಿ ಹತ್ರ ಹೋಗ್ತಾ ಇದ್ದೀನಿ. ಸಂತೋಷ್ ಪಟೇಲ್, ಈಗ ಗಮನಿಸ್ತಾ ಇದ್ದೀವಿ ಇತ್ತೀಚೆಗೆ ನಮ್ಮ ದೇಶದಲ್ಲೇ ಇದ್ಕೊಂಡು ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗೋದು ಜಾಸ್ತಿ ಆಗ್ತಾ ಇದೆ. ಅಂದರೆ ಹೊರಗಿನ ಶತ್ರುಗಳಿಗಿಂತ ನಮ್ಮಲ್ಲಿರುವಂಥ ಶತ್ರುಗಳೇ ನಮಗೆ ಜಾಸ್ತಿ ಆಗ್ತಾ ಇದ್ದಾರಾ? ಈ ಕೇಸ್ನ ಹಿನ್ನೆಲೆ ಏನು ಅಂತ? ಪ್ರಭು, ಎಂಥ ಹುಚ್ಚಾಟದ ವ್ಯಕ್ತಿಗಳಿರ್ತಾರೆ ಅನ್ನೋದಕ್ಕೆ ಈ ಪ್ರಕರಣ ಪ್ರಮುಖವಾದ ಸಾಕ್ಷಿ ಆಗುತ್ತೆ. ಏನು ಇದೆ, ಆಪರೇಷನ್ ಸಿಂಧೂರ ಏನಾಗುತ್ತೆ, ಆಪರೇಷನ್ ಸಿಂಧೂರ ಆದ ಬಳಿಕ ಏನು ಇಡೀ ಭಾರತಕ್ಕೆ ಭಾರತವೇ ಅದರ ಒಂದು ಸೆಲೆಬ್ರೇಷನಲ್ಲಿರುತ್ತೆ. ಇಂಡಿಯಾ ಪಾಕ್ ನಡುವೆ ನಡೆದಂಥ ಒಂದು ಸಮರ ಇರುತ್ತೆ. ಇದರಲ್ಲಿ ಏನು ಆಪರೇಷನ್ ಸಿಂಧೂರ ಪಾಕಿಸ್ತಾನದ ಏನು ಉಗ್ರಗಾಮಿಗಳದು ಭಯೋತ್ಪಾದಕರು ಏನಿರ್ತಾರೆ ಪಾಕಿಸ್ತಾನದಲ್ಲಿ, ಯಾರು ಅಲ್ಲಿನ ನೆಲೆಯನ್ನು ಕಂಡುಕೊಂಡಿರ್ತಾರೆ ಅಂಥವ್ರನ್ನ ಭಾರತ ಏನು ಆರ್ಮಿ ಪಡೆ ಅವ್ರನ್ನ ಉಡಿಸ್ ಮಾಡಿರುತ್ತೆ. ಈ ಸಂದರ್ಭದಲ್ಲಿ ಇಡೀ ಭಾರತಕ್ಕೆ ಭಾರತವೇ ಒಂದು ಆಪರೇಷನ್ ಸಿಂಧೂರ ಸಕ್ಸಸ್ನ ಒಂದು ಸೆಲೆಬ್ರೇಷನಲ್ಲಿದ್ದರೆ, ಏನು ವೈಟ್ಫೀಲ್ಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥ ಪ್ರಶಾಂತ್ ಲೇಔಟ್ನ PG ಒಂದರಲ್ಲಿ ಓರ್ವ ಹುಚ್ಚಾಟವನ್ನು ಮೆರೆದಿರುವಂಥದ್ದು. ಮೊದಲು ಭಾರತ ಮತಕ್ಕೆ ಅಂತ ಹೇಳಿ ಆತ ಘೋಷಣೆಯನ್ನು ಕೂಗ್ತಾನೆ. ಆದರೆ ಈತನ ಘೋಷಣೆಗೆ ಯಾರೂ ಕೂಡ ಧ್ವನಿಯನ್ನು ಸೇರಿಸೋದಿಲ್ಲ ಅಂತೇಳಿ ಈತ ಬಂದು
ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನು ಜೈಕಾರವನ್ನು ಹಾಕ್ತಾ ಇರ್ತಾನೆ. ಯಾವಾಗ ಈ ರೀತಿಯಾಗಿ ಈತ ಜೈಕಾರ ಹಾಕೊಂಡು ಬಾಲ್ಕನಿಯಲ್ಲಿ ನಿಂತಿರ್ತಾನೆ, ಈತನ ಜೊತೆಗೆ ಈತನ ಮತ್ತೋರ್ವ ಸ್ನೇಹಿತ ಕೂಡ ಇರ್ತಾನೆ. ಸೊ ಇದನ್ನು ಗಮನಿಸಿದಂಥ ಎದುರುಗಡೆ ಇದ್ದಂಥ ಪಿ ಜಿಯಲ್ಲಿ ಇದ್ದಂಥವ್ರು ಮೊದಲು ಆರಂಭದಲ್ಲಿ ಬೆಚ್ಚಿ ಬೀಳ್ತಾರೆ. ಯಾಕೆಂದರೆ ದೇಶವೇ ಅವತ್ತು ಹೈ ಅಲರ್ಟ್ನಲ್ಲಿತ್ತು. ಎಲ್ಲ ಅಧಿಕಾರಿಗಳು ಕೂಡ ಹೈ ಅಲರ್ಟ್ಗಳನ್ನು ಮಾಡಿದರು. ಎಲ್ಲ ಕೂಡ ಈಗ ಮಾಕ್ ಡ್ರಿಲ್ಗಳನ್ನು ಮಾಡಲಾಗಿತ್ತು. ಸ್ಥಳೀಯ ಪೊಲೀಸರಿಗೆ ಭದ್ರತೆ ಅಂತ ಇರಬೇಕು. ಯಾವುದೇ ವ್ಯಕ್ತಿಯ ಬಗ್ಗೆ ಅನುಮಾನಾಸ್ಪದವಾಗಿ ಮಾಹಿತಿಗಳು ಬಂದಿದೆ ಆದರೆ ತಕ್ಷಣ ಪೊಲೀಸರಿಗಾಗಲಿ ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡಬೇಕು ಅಂತ ಕೂಡ ಸೂಚನೆಗಳನ್ನು ಕೂಡ ಕೊಡಲಾಗಿತ್ತು. ಸೊ ಈ ಮಧ್ಯೆ ಏಕಾಏಕಿಯಾಗಿ ಮಧ್ಯರಾತ್ರಿ 9ನೇ ತಾರೀಕು ರಾತ್ರಿ ಏನು ಈತ 12:30 1 ಗಂಟೆ ಸಮಯಕ್ಕೆ ಪಾಕ್ ಪರ ಘೋಷಣೆಯನ್ನು ಕೂಗಿದಾಗ ನಿಜಕ್ಕೂ ಎದುರುಗಡೆ ಇದ್ದರು ಸುತ್ತಮುತ್ತಲವರು ಕೂಡ ಬೆಚ್ಚಿಯನ್ನು ಬೀಳ್ತಾರೆ. ಎಲ್ಲ ಒಂದು ಕಡೆ ಪಾಕಿಸ್ತಾನದ ಪರವಾಗಿ ಟೆರರಿಸ್ಟ್ಗಳು ಯಾರಾದರೂ ಬಂದಿರ್ಬೋದು, ಈ ರೀತಿಯಾಗಿ ಘೋಷಣೆಯನ್ನು ಎಷ್ಟು ರಾಜಾರೋಷವಾಗಿ ಕೂಗ್ತಿದ್ರೆ ಮತ್ತು ಇಡೀ ಭಾರತಕ್ಕೆ ಭಾರತವೇ ಈ ಒಂದು ಆಪರೇಷನ್ ಸಿಂಧೂರಕ್ಕೆ ಸಂಬಂಧಪಟ್ಟ ಹಾಗೆ ಸೆಲೆಬ್ರೇಷನ್ ಮಾಡ್ತಾ ಇತ್ತು. ಅದರ ಜೊತೆಗೆ ಯಾವುದೇ ಕ್ಷಣದಲ್ಲಿ ಯುದ್ಧ ಆರಂಭ ಆಗಿದೆ, ಎಲ್ಲಿ ಏನಾಗ್ಬೋದು ಅಂತ ಆತಂಕದಲ್ಲೂ ಕೂಡ ಇದ್ದರು. ಆ ಸಂದರ್ಭದಲ್ಲಿ ಈತ ಈ ರೀತಿಯಾಗಿ ಮಾಡಿರುವಂಥದ್ದು ಶುಭಾಂಶು ಶುಕ್ಲಾ ಅಂತ ಹೇಳಿ ಈತ ಮೂಲತಃ ಛತ್ತೀಸ್ಗಢದವನು, ಬೆಂಗಳೂರಿನಲ್ಲಿ ಟೆಕ್ಕಿಯಾಗಿ ಕೆಲಸವನ್ನು ಮಾಡಿಕೊಂಡಿದ್ದ. ಈತನ ಒಂದು ಧ್ವನಿಗೆ ಯಾರೂ ಕೂಡ ಧ್ವನಿಗೂಡಿಸಲಿಲ್ಲ ಅಂತೇಳಿ ಪಾಕ್ ಪರ ಘೋಷಣೆಯನ್ನು ಮಾಡಿದ್ದ. ಆದರೆ ಯಾವುದೇ ಹಂತದಲ್ಲೂ ಕೂಡ ಏನೇ ಆದರೂ ಕೂಡ ಒಂದು ಶತ್ರು ರಾಷ್ಟ್ರದ ಪರವಾಗಿ ನಿಂತಿದ್ದ ವ್ಯಕ್ತಿಯ ವಿರುದ್ಧ ದೇಶದ್ರೋಹದ ಕೇಸನ್ನು ಕೂಡ ಹಾಕಲಾಗುತ್ತೆ. ಸದ್ಯ ಈತನ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿಕೊಂಡಿರುವಂಥ ಪೊಲೀಸರು ಆತನನ್ನು ಬಂಧನವನ್ನು ಮಾಡಿದ್ದಾರೆ. ಬಂಧನ ಮಾಡಿ ವಿಚಾರಣೆಯನ್ನು ಮುಂದುವರಿಸ್ತಾ ಇರುವಂಥದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಪಟೇಲ್ ತಮ್ಮೆಲ್ಲ ಮಾಹಿತಿಗಾಗಿ.